ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬುಧವಾರದ ಸಂಜೆ ವ್ಲಾಗು, ಈವ್ನಿಂಗ್ ವ್ಲಾಗ್ ನಂದು. ಆಲ್ಮೋಸ್ಟ್ ಇದೇ ಥರ ಇರುತ್ತೆ, ಸ್ವಲ್ಪ ಚೇಂಜಸ್ ಆಗಿದೆ. ಇವತ್ತು ಸಂಜೆ ಅಡುಗೆ ಕಡಿಮೆ, ಯಾಕೆಂದರೆ ಮಧ್ಯಾಹ್ನನೇ ಸಾಂಬಾರೆಲ್ಲ ಮಾಡಿಟ್ಟಿರ್ತೀನಿ, ಇನ್ನು ರೈಸಿಗೆ ಇಟ್ಕೊಳ್ಳೋದಷ್ಟೇ ಆಗಿರುತ್ತೆ. ಆದರೆ ಇವತ್ತು ಸಂಜೆ ಅಡುಗೆ ಜೊತೆ ನನ್ನ ಸಂಜೆ ದಿನಚರಿ ನನ್ನ ಮಗಳ ಜೊತೆ ಯಾವ ರೀತಿ ಇರುತ್ತೆ ಅಂತ ಹಂಚ್ಕೊಳ್ತಾ ಇದ್ದೀನಿ. ಇನ್ನು ಅವಳು ಮಲಗಿ ಎದ್ಲು, ಹೋಮ್ವರ್ಕ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತಿದ್ಲು. ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಪಾಪ್ಕಾರ್ನ್ ಮಾಡಿಟ್ಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ. ಪಾಪ್ಕಾರ್ನ್ ಹೊರಗಡೆ ಏನು ತಂದುಕೊಡಲ್ಲ, ಯಾವಾಗಲೂ ಮಾಡಲ್ಲ, ಕಡಿಮೆ ಒಟ್ಟಾರೆ ಮಾಡಿಕೊಡ್ತಿರ್ತೀನಿ ಅಷ್ಟೇ. ಇನ್ನು ಪಾಪ್ಕಾರ್ನ್ ಮಾಡೋದಕ್ಕೆ ನಾನಿಲ್ಲಿ ಫಸ್ಟು ಸ್ವಲ್ಪ ಬಾಣಲಿನ ಕಾಯಿಸ್ಕೊಳ್ತೀನಿ. ಕುಕ್ಕರಲ್ಲಿ ಏನು ಮಾಡಲ್ಲ ನಾನು, ಈ ರೀತಿ ಬಾಣಲಿಲ್ಲ ಮಾಡ್ಕೊಳ್ಳೋದು ಯಾವಾಗಲೂ ಅಷ್ಟೇ. ಬೆಣ್ಣೆ ಹಾಕ್ತಾರೆ, ನಾನೇನು ಇವತ್ತು ಬೆಣ್ಣೆ ಹಾಕಿಲ್ಲ, ಎಣ್ಣೆಯಲ್ಲೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾಡ್ತಾಯಿದ್ದೀನಿ, ಹಂಗಾಗಿ ಬೆಣ್ಣೆನ ಹಾಕಲಿಲ್ಲ, ಇರಲಿ ಎಣ್ಣೆನೇ ಅಂತ ಅಂದ್ಬಿಟ್ಟು ಕಾಯಿಸ್ಕೊಳ್ತಾ ಇದ್ದೆ. ಇದು ತುಂಬ ಸುಲಭ, ಹೊರಗಡೆ ತೊಗೊಂಬರೋದಕ್ಕಿಂತ ಮನೇಲೇ ಈ ರೀತಿ ಜೋಳ ತಂದಿಟ್ಕೊಂಬಿಟ್ರೆ ಆರಾಮಾಗಿ ಬೇಗನೆ ಮಾಡ್ಬೋದು. ಮತ್ತು ನಮಗೆ ಗೊತ್ತಿರೋ ಎಣ್ಣೆ ಹಾಕ್ತೀವಿ, ಅದರಲ್ಲಿ ಕೆಲವು ಬರುತ್ತಲ್ಲ, ಅದು ₹10 ಪ್ಯಾಕೆಟ್ ಎಣ್ಣೆ ಯಾವಾಗ ಹಾಕಿರ್ತಾರೋ, ಅದು ಯಾವಾಗ ಸ್ಟೋರ್ ಮಾಡಿರ್ತಾರೋ, ಅದೆಲ್ಲ ಸುಮ್ಮನೆ ಇದನ್ನಿಸುತ್ತೆ. ಇದು ಫ್ರೆಶ್ಶಾಗಿ ಮಾಡಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ತಗೊಳ್ಳೋದು. ಇನ್ನು ನನಗೆ ಟೀ ಮಾಡ್ಕೊಳ್ಳೋಣ ಅಂತ ಈ ಕಡೆ ಎರಡೂ ರೆಡಿ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಅಟ್ ಎ ಟೈಮಲ್ಲಿ ಈ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾವು ಅದು ಚಳಿ ಇದ್ದರೆ 2 ಟೈಮ್ ಟೀ ಕುಡಿಯೋದು, ಇಲ್ಲ ಅಂತಂದರೆ ವಾತಾವರಣ ಸ್ವಲ್ಪ ಬಿಸಿಲು ಈ ರೀತಿ ಇದ್ದರೆ 1 ಟೈಮ್, ಬೆಳಗ್ಗೆ 1 ಟೈಮ್ ಮಾತ್ರ ಕುಡಿತೀನಿ. ನನ್ನ ಮಗಳು ಈ ವಾಯ್ಸಲ್ಲೇ ಇದೆ, ಇಲ್ಲಿ ಟೀ ಕುಡಿಬೇಡಿ ಅಂತ ಹೇಳ್ತಾನೆ ಇರ್ತಾಳೆ. ಅದು ಅನ್ಹೆಲ್ದಿ ಆದರೂ ನೀವು ಕುಡಿತೀರಾ ನೀವು ಅಂತ ಹೇಳ್ತಾನೆ ಇರ್ತಾಳೆ ಪದೇ ಪದೇ. ಇಲ್ಲಿ ಬೆಲ್ಲದ ಟೀ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಸುಮಾರು ವರ್ಷಗಳೇ ಆಗೋದು, ಸುಮಾರು 8 ವರ್ಷ ಆಯಿತು ಅನಿಸುತ್ತೆ ಸಕ್ಕರೆ ಬಿಟ್ಟು. ಆದರೆ ಕೆಲವರು ಹೇಳ್ತಾರೆ ಬೆಲ್ಲನೂ ಒಂದೇ ಸಕ್ಕರೆನೂ ಒಂದೇ, ಇದು ಬೆಲ್ಲದಲ್ಲೇನೋ ಶುಗರ್ ಇದ್ದವ್ರಿಗೆ ಅದು ಸ್ಪೈಕ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಏನೋ ಮಾಡೋಕ್ಕಾಗಲ್ಲ, ಕೆಲವರು ಬೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಹೋಗ್ಲಿ ಅಂತ ಹೇಳ್ಬಿಟ್ಟು ಬೆಲ್ಲನ ನಾನು ಯೂಸ್ ಮಾಡ್ತೀನಿ. ಸಕ್ಕರೆ ತುಂಬ ಕಡಿಮೆ, ಯಾವುದಾದ್ರೂ ಸ್ವೀಟಿಗೆ ಹಾಕಲೇಬೇಕಾದಂಥ ಸ್ವೀಟಿಗೆ ಅಷ್ಟೇ ಸಕ್ಕರೆ ನಮ್ಮ ಮನೇಲಿ ಯೂಸ್ ಮಾಡೋದು. ಇನ್ನು ಆಲ್ಮೋಸ್ಟ್ ಟೀಗೆಲ್ಲ ನಾವು ಬೆಲ್ಲನೇ ಯೂಸ್ ಮಾಡೋದು. ಇನ್ನು ಸ್ವೀಟ್ ಬೆಲ್ಲದಲ್ಲಿ ಮಾಡೋಂಥ ಸ್ವೀಟ್ ಇದ್ದರೆ ಆಲ್ಮೋಸ್ಟ್ ಅದನ್ನಕ್ಕೂ ಸಹ ಬೆಲ್ಲನೇ ಯೂಸ್ ಮಾಡ್ತೀವಿ. ಇನ್ನು ಜಾಮೂನ್ ಏನಾದರೂ ಮಾಡೋದಿದ್ರೆ ಸಕ್ಕರೆ ಹಾಕಲೇಬೇಕು ಅನ್ನೋ ಇದಕ್ಕೆ ಮಾತ್ರ ಸಕ್ಕರೆ ಯೂಸ್ ಮಾಡ್ತೀವಿ ಅಷ್ಟೇ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬಾಣಲಿಗೆ. ಬಾಣಲಿ ಚೆನ್ನಾಗಿ ಕಾದಿದೆ, ಕಾದು ಆದಮೇಲೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಇಲ್ಲಿ ಜೋಳ ಹಾಕ್ಕೊಳ್ತೀನಿ. ಇದೇ ಟೈಮಲ್ಲಿ ನಾನು ಉಪ್ಪು ಮತ್ತು ಖಾರದ ಪುಡಿ ಮತ್ತು ಅರಶಿನ ಪುಡಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಂಬ ಹೊತ್ತು ಅಂದರೆ ಅರಶಿನ ಪುಡಿನೂ ಸ್ವಲ್ಪ ಬಿಸಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಖಾರದ ಪುಡಿನೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಹಂಗಾಗಿ ಸ್ವಲ್ಪ ಬಾಣಲಿನೇ ತುಂಬ ಹೊತ್ತು ಕಾಯಿಸಿದ್ರೆ ಜೋಳ ಬೇಗ ಆಗುತ್ತೆ ಅಂತ ಅಷ್ಟೇ. ಯಾಕೆಂದರೆ ಬಾಣಲಿನೂ ಕಾಯ್ದು ಇನ್ನು ಬೇಕಾದರೆ ನೀವು ಎಣ್ಣೆಲಿ ಸ್ವಲ್ಪ ಹೊತ್ತು ಹುರ್ಕೊಂಡ ಮೇಲೆ ಇದನ್ನು ಸೇರಿಸಿದ್ರು ಸಹ ನಡೆಯುತ್ತೆ. ಅಂದರೆ ಆ ಥರ ಮಾಡಿದ್ರೆ ಅಷ್ಟು ಹಿಡಿಯಲ್ಲ ಉಪ್ಪು ಖಾರ, ಇದ್ರ ಜೊತೆನೇ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಉಪ್ಪು ಖಾರ ಹಿಡಿಯುತ್ತೆ. ಅದಕ್ಕೋಸ್ಕರ ಅಷ್ಟೇ, ಬಾಣಲಿ ಚೆನ್ನಾಗಿ ಕಾದಿದ್ರೆ ಬೇಗ ಜೋಳ ಆಗುತ್ತೆ, ಮತ್ತು ಇದು ಉಪ್ಪು ಖಾರನೂ ಸಹ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಮೊದಲೇ ಅದನ್ನು ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೆ. ಈ ರೀತಿ ಇದಕ್ಕೆ ಜೋಳಕ್ಕೆ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಖಾರ ಮತ್ತು ಅರಿಶಿನ ಹಾಕಿದ್ದೀನಿ, ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲದಕ್ಕೂ ತಾಕೋ ರೀತಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಅದನ್ನು ಮುಚ್ಚಿಟ್ಬಿಟ್ರೆ ಏನು ಒಂದು 5 ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ. ಅದು ಬಾಣಲಿ ಚೆನ್ನಾಗಿ ಕಾಯಿಸ್ಕೊಂಡ್ರೆ 5 ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಸಂಜೆ ಟೈಮು ಈ ರೀತಿ ಇದು ಹೆಲ್ದಿನೇ ಅಲ್ವಾ ಮಾಡಿಕೊಡೋದು. ಜೋಳ ನೋಡಿ ಇವಾಗ ಬರ್ತಿದೆ, ಈ ಥರ ಬರಬೇಕಾದ್ರೆ ಅದನ್ನ ಲಿಡ್ ಕ್ಲೋಸ್ ಮಾಡಿದ್ರೆ ಆಯಿತು. ಲಿಡ್ಡೆಲ್ಲ ಎಣ್ಣೆ ಬಂದು ಕೂತಿರುತ್ತೆ, ಏಕೆಂದರೆ ಇದು ಪಟ ಪಟ ಸಿಡಿತಿರುತ್ತಲ್ವ. ಈ ಸಿಡಿಯೋ ರೀತಿಯಲ್ಲ ನನ್ನ ಮಗಳು ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ವಿ ನೋಡಿ. ಯಾಕಂದರೆ ಇದಕ್ಕೂ ಸಿಡಿದ್ಬಿಟ್ಟು ಅಲ್ಲಿನೂ ಹಚ್ಕೊಳ್ತು ನೋಡಿ, ಎಣ್ಣೆ ಯಾವ ರೀತಿ ಬಿಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ. ಇವಾಗ ಮತ್ತೆ ಅದನ್ನು ನಾನು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಏಕೆಂದರೆ ಅದು ಒಡೆದಾಗ ಒಳಗಡೆ ಎಲ್ಲ ಉಪ್ಪು ಸೇರಿರಲ್ವ, ಈ ರೀತಿ ಮತ್ತೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಉಪ್ಪು ಎಲ್ಲ ಕಡೆ ತಾಕುತ್ತೆ. ಇನ್ನು ಕರೆಂಟ್ ಹೋಗ್ಬಿಟ್ಟಿತ್ತು ಸಂಜೆ, ಹಂಗಾಗಿ ಹೊರಗಡೆನೇ ಬಂದ್ವಿ. ಒಳಗಡೆ ಇರೋಕ್ಕಾಗಲ್ಲ, ನಮ್ಮ ಮನೇಲಿ UPS ಏನು ಹಾಕಿಸ್ಕೊಂಡಿಲ್ಲ ನಾವು,
ಹಂಗಾಗಿ ಟೀ ತೊಗೊಂಡು ಹಿಂಗೆ ಹೊರಗಡೆ ಬಂದೆ. ಅವಳಿಗೆ ಹಾಕ್ಕೊಟ್ಟು ನಾನು ಜೊತೆಲಿ ಟೀ ಕುಡಿಯೋಣ ಅಂತ ಬಂದು ಕೂತ್ಕೊಂಡ್ವಿ. ಇವಾಗ ಕೂತ್ಕೊಂಡಾಗ ಸ್ಕೂಲಿನ ಸ್ಟೋರಿ ಎಲ್ಲ ಹೇಳ್ತಾ ಇರ್ತಾಳೆ. ಆಮೇಲೆ ಇನ್ನು ನಮ್ಮದು ಸ್ಟೋರಿ ಎಲ್ಲ ಕೇಳ್ತಿರ್ತಾಳೆ. ನೀವು ಹೆಂಗಿದ್ರಿ ಊರಲ್ಲಿ ಏನು ಅಂತೆಲ್ಲ ಹೇಳ್ತಿರ್ತಾಳೆ. ಅವಳು ಕೇಳಬೇಕಾದ್ರೆ ನಾವು ಹೇಳಬೇಕು, ಇಲ್ಲ ಏನು ವಿಷಯ ಇಲ್ಲ ಅಂತಂದರೆ ಅವಳದು ಈ ರೀತಿ ನಮ್ಮ ಸ್ಟೋರಿ ಎಲ್ಲ ಕೇಳ್ತಿರ್ತಾಳೆ. ನೀವು ಚಿಕ್ಕರಿದ್ದಾಗ ಹೆಂಗಿದ್ರಿ ಏನು, ಬರೀ ಕ್ವಶನ್ಸ್ ಮಾಡ್ತಾನೆ ಇರ್ತಾಳೆ. ಅಲ್ಲೇ ಏನೋ ಪಕ್ಷಿ ನೋಡಿದ್ಲು, ಆ ಪಕ್ಷಿ ನೋಡಿಬಿಟ್ಟು ಅದನ್ನು ಹೇಳ್ತಾ ಇದ್ಲು, ಅದು ಬಿಲ್ಡಿಂಗ್ ಮೇಲೆ ಹೋಗ್ತಿದೆ ಅಂತೆಲ್ಲ ಹೇಳ್ತಾ ಇದ್ಲು. ಹಿಂಗೆ ಕ್ವಶನ್ಸ್ ಮಾಡ್ತಾನೆ ಇರ್ತೀವಿ, ಚಿಕ್ಕ ಮಗಳು ಅಲ್ವಾ, ಹಂಗಾಗಿ ಸ್ವಲ್ಪ ಕ್ವಶನ್ಸ್ ಮಾಡೋ ಏಜೇ ಆಗಿರುತ್ತೆ. ಕ್ವಶನ್ಸ್ ಮಾಡ್ತಾನೇ ಇರ್ತಾರೆ, ನಾವು ಅವ್ರಿಗೆ ಆನ್ಸರ್ ಕೊಡಲೇಬೇಕಾಗುತ್ತೆ. ಅವಳು ಇನ್ನು ಕರೆಂಟ್ ಬರಲಿ ಅಂತ ಹೇಳಿದೆ, ಹಂಗಾದ್ರೂ ಅವಳು ಹೋಮ್ವರ್ಕ್ ಮುಗಿಸ್ಬೇಕು, ಅದೇ ಲೇಟ್ ಆಗಿತ್ತು, ಹಂಗಾಗಿ ಹೋಮ್ವರ್ಕ್ ಮಾಡಲೇಬೇಕು ಅಂತ ಹೇಳಿದ್ಲು. ಸರಿ ಆಯಿತು ಬಾ ಅಂತ ಹೇಳ್ಬಿಟ್ಟು, ಇದು ಒಂದು ಎಕ್ಸ್ಪೀರಿಯೆನ್ಸ್ ಅಲ್ವಾ. ಹೊರಗಡೆ ಕೂರ್ತೀವಿ, ಹೊರಗಡೆ ತುಂಬ ಓಡಾಡ್ತೀವಿ ನಾವು, ಒಳಗಡೆ ವಾಕ್ ಮಾಡೋದಕ್ಕೆ ಎಲ್ಲದಕ್ಕೂ ಸಹ ಹೊರಗಡೆ ಬರ್ತೀವಿ ನಾವು. ಅವಳು ಹೊರಗಡೆ ಈ ಬಿಸಿಲಲ್ಲಿ ಬಿಟ್ಕೊಬೇಕಲ್ವ, ಹಂಗಾಗಿ ಇವತ್ತು ಸಂಜೆ ಹಿಂಗೆ ಹೋಮ್ವರ್ಕ್ ಮಾಡಿಸೋಣ ಅಂತ ಇಲ್ಲಿ ಕರ್ಕೊಂಬಂದೆ. ಹಿಂಗೆ ಒಂದು ಚಾಪೆ ಹಾಕ್ಬಿಟ್ಟು, ಇದು ಒಂಥರ ಎಕ್ಸ್ಪೀರಿಯೆನ್ಸು. ಅವಳಿಗೆ ನಮ್ಮ ಸ್ಟೋರಿನೂ ಹೇಳ್ತಾ, ಹಿಂಗೆ ನಾವು ಹೊರಗಡೆ ಎಲ್ಲ ಕುತ್ಕೊಳ್ತಿದ್ವಿ, ಹಳ್ಳಿ ಮನೇಲಿ ನಾವೇನಂತಿದ್ವಿ ಅದನ್ನು ಗೇಟು, ಅದನ್ನು ಇನ್ನೂ ಕನ್ನಡದಲ್ಲಿ ಪಡ್ಸಲೆ ಅಂತಿದ್ವಿ ಕರೆಕ್ಟು. ಆಮೇಲೆ ನಾವು ಟ್ಯೂಷನ್ಗೆ ಹೋಗ್ತಿದ್ದೆ ನಾನು ಚಿಕ್ಕವಳಿದ್ದಾಗ. ಆ ಟ್ಯೂಷನ್ ಎಕ್ಸ್ಪೀರಿಯೆನ್ಸು ಆ ಮಗುಗೇನು ಗೊತ್ತಿಲ್ಲ, ಆದರೂ ಹೇಳಬೇಕಲ್ವ, ಹಿಂಗೆಲ್ಲ ಜೊತೆಲಿ ಹೋಗ್ತಿದ್ವಿ ಫ್ರೆಂಡ್ಸು, ಹಿಂಗೆ ಕುತ್ಕೊಳ್ತಿದ್ವಿ, ಹಿಂಗೆ ನಾವು ಹಿಂಗೆ ಹೊರಗಡೆ ಕುತ್ಕೊತಿದ್ವಿ ಅಂತೆಲ್ಲ ಹೇಳ್ತಿದ್ದು. ಆಮೇಲೆ ಇನ್ನು ಅವಳು ಬರೆಯೋಕ್ಕೆ ಶುರು ಮಾಡಿದ್ಲು, ಕೊಟ್ಟಿರೋಂಥ ಹೋಮ್ವರ್ಕ್ನೆಲ್ಲ ಹೇಳ್ತಾ ಇದ್ಲು. ಕನ್ನಡ ಕೊಟ್ಟಿದ್ದರು, ಇವಕ್ಕೆ ಕನ್ನಡ ಇನ್ನೂ ಸ್ಪಷ್ಟವಾಗಿ ಅಂದರೆ ಸುದೀರ್ಘವಾಗಿ ಮಾತು ಬರಲ್ಲ, ಎಲ್ಲದೂ ಅಂದರೆ ಸ್ವಲ್ಪ ಹೇಳ್ತವೆ. ಇನ್ನು ಕೆಲವೆಲ್ಲ ದೊಡ್ಡ ಪದಗಳನ್ನೆಲ್ಲ ಹೇಳಕ್ಕೆ ಬರಲ್ಲ. ಇವಾಗ ರೈಮ್ಸ್ ಎಲ್ಲ ಕೊಟ್ಟಿರ್ತಾರೆ, ಕತೆ ಎಲ್ಲ ಕೊಟ್ಟಿರ್ತಾರೆ, ಆ ಕತೆಗಳ್ನೆಲ್ಲ ಹೇಳ್ಕೊಡ್ಬೇಕು. ಇನ್ನು ಬರಿತಾ ಇದ್ಲು ಅವಳು. ನನ್ನ ಮಗಳಿಗೆ 2 ಕಡೆ ನಾವು ಅಭ್ಯಾಸ ಮಾಡಿಸ್ಬಿಟ್ಟಿದ್ವಿ, ಲೆಫ್ಟು ರೈಟು. ಇವಾಗ ಹಿಂಗೆ ಸಂಜೆ ಕೂತ್ಕೊಂಡು ಒಂದು ಸಲ ಹಿಂಗೆ ಅವಳು ಹೋಮ್ವರ್ಕ್ ಎಲ್ಲ ಹಿಂಗೆ ರೈಟಲ್ಲಿ ಮಾಡಿಬಿಟ್ರೆ, ಇನ್ನು ಸಂಜೆ ನಾನು ಅಡುಗೆ ಮಾಡೋಕ್ಕೆ ಹೋದಾಗ ಅವಳೇನು ಮಾಡ್ತಾಳೆ, ಲೆಫ್ಟಲ್ಲಿ ಇನ್ನು ಏನೇನು ಆಗಿರುತ್ತಲ್ವ ಅದನ್ನೆಲ್ಲ ಒಂದು ಸಲ ಲೆಫ್ಟಲ್ಲಿ ಬರೆಸ್ಬಿಡ್ತೀವಿ. ಹಾಗಾಗಿ 2 ಕಡೆನೂ ಅಭ್ಯಾಸ ಆಗಿದ್ದಾಳೆ. ಇದನ್ನು ಅವಳು ಯಾವಾಗ ರೈಟಿಂಗ್ ಬರೆಯೋಕ್ಕೆ ಶುರುವಾದ್ಲು ಅವಾಗಿಂದನೂ ನಾವು ಅಭ್ಯಾಸ ಮಾಡಿಸ್ತೀವಿ. ಒಂದಿನದಲ್ಲಿ ಒಂದು ಸಲನಾದರೂ ಲೆಫ್ಟಲ್ಲಿ ಬರೆಸ್ತಲೇ ನಾವು ಬಿಡಲ್ಲ. ಹಾಗಾಗಿ ಅದು ಕಂಟಿನ್ಯೂ ಆಗ್ತಾ ಇದೆ. ಅವಳಿಗೆ ಕೇಳ್ತಾ ಇದ್ದೆ ನಾನಲ್ಲಿ ಯಾವುದು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ರೈಮ್ಸು ಸ್ಟೋರೀಸು ಎಲ್ಲ ಹೇಳ್ಕೊಟ್ಟಿದ್ದಾರೆ ಅಂತ. ನಮಗಿದ್ದ ರೈಮ್ಸ್ ಎಲ್ಲ ಇಲ್ಲ ಇವಾಗ, ಅಂದರೆ ಇದೆಲ್ಲ ಸ್ವಲ್ಪ ಎಲ್ಲ ಚೇಂಜಸ್ ಆಗಿದೆ, ಅದೇ ಥರ ಇಲ್ಲ. ಅಂದರೆ ಕೆಲವು ರೈಮ್ಸ್ ಎಲ್ಲ ಚೇಂಜ್ ಆಗಿದೆ. ಆನೆ ಬಂತೊಂದು ಆನೆ, ನಮಗೆ ಆನೆ ಬಂತೊಂದು ಆನೆ, ಬಿಜಾಪುರದ ಆನೆ ಇತ್ತು, ಆದರೆ ಇಲ್ಲಿ ಅದು ಚೇಂಜ್ ಮಾಡಿ ಬೇರೆ ಥರ ಕೊಟ್ಟಿದ್ದಾರೆ. ಆನೆದೇ ಬೇರೆ ರೀತಿ ಕೊಟ್ಟಿದ್ದಾರೆ, ಹಿಂಗೆ ಚೇಂಜಸ್ ಆಗಿದೆ. ಬರೀತಾಳೆ, ನಾನೇನು ಕೈ ಹಿಡಿದು ಬರ್ಸೋಂಥ ಅವಶ್ಯಕತೆ ಇಲ್ಲ, ಬರೀತಾಳೆ, ಏನು ಅವಳಿಗೆ ಕೊಟ್ಟರು ಸಹ ಬರೀತಾಳೆ. ಅದು ಒಂದೇ ಇದರಲ್ಲಿ ಸಿಸ್ಟಮ್ಯಾಟಿಕಲ್ಲಿ ಬರೀಬೇಕಲ್ವ, ಅದನ್ನು ಹೇಳಿಕೊಟ್ರೆ ಸಾಕು. ನಾವು ಹಿಂಗೆ ಒಂದೇ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಸಹ ಒಂದೇ ರೋನಲ್ಲಿ ಒನ್ ಬೈ ಒನ್ನೇ ನೀಟಾಗಿ ಬರೀಬೇಕು, ಒಂದು ಆ ಕಡೆ ಒಂದು ಈ ಕಡೆ ಬರೀಬಾರ್ದು ಅಂತ ಹೇಳ್ಕೊಡ್ತಾರೆ. ಅಷ್ಟು ಸಾಕು, ಅವಳು ನೋಡ್ಕೊಂಡು ಬರೀತಾಳೆ. ಏನು ನಮ್ಮನ್ನ ಕೈ ಇಟ್ಕೊಂಡು ಬರ್ಸೋದು ಅದೆಲ್ಲ ಏನಿಲ್ಲ. ಇನ್ನು ಈ ಕಡೆ ನಾನಿಲ್ಲಿ ಅದು ರೈಮ್ಸ್ ಎಲ್ಲ ಇತ್ತಲ್ವ ನೋಡ್ಕೊಳ್ತಿದ್ದೆ ಹೇಳ್ಕೊಡೋದಕ್ಕೆ. ಎಕ್ಸಾಮ್ಸ್ಗೂ ನಾವು ರೆಡಿ ಮಾಡಬೇಕಲ್ಲ, ಬುಕ್ಸ್ ಹಿಂಗೆ ಒಂದಿನ ಕೊಡ್ತಾರೆ ಮತ್ತೆ ಕೊಡೋಲ್ಲ, ಇಲ್ಲ ಫೋಟೋ ಇಟ್ಕೊಬೇಕು, ಹೇಳ್ಕೊಡ್ಬೇಕಾಗುತ್ತೆ. ಅದರಲ್ಲಿ ಹೇಳ್ದಿದ್ದಂಥದ್ದು ಸಹ ಇತ್ತು. ಅವಳಿಗೆ ಅದನ್ನು ಉಚ್ಚಾರ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಅದನ್ನು ಕೆಲವೊಂದು ಇದನ್ನೆಲ್ಲ. ಹಂಗಾಗಿ ಹೆಂಗೆ ಕಲಿಸೋದು ಅಂತ ಯೋಚನೆ ಮಾಡ್ಕೊಂಡು ನಾವು ನೋಡ್ಕೊಂಡು ಕಲಿತ್ರೆ ಅವ್ರಿಗೆ ಈಸಿ ಆಗುತ್ತಲ್ವ ಕಲಿಸೋದಕ್ಕೆ, ಹಾಗಾಗಿ ನೋಡ್ಕೊಳ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು ಈ ಸಂಜೆ. ಯಾಕೆಂತಂದರೆ ಹಿಂಗೆ ಕುತ್ಕೊಂಡಾಗ ಏನೋ ಒಂಥರ ಆ ಗಾಳಿ, ಇದು ವಾತಾವರಣ ಅಲ್ವಾ, ಅದು ಎಷ್ಟು ಚೆನ್ನಾಗಿರುತ್ತೆ. ಮತ್ತು ನಾನು ನನ್ನ ಬಾಲ್ಯಕ್ಕೆ ಹೋಗಿದ್ದಂಥ ನೆನಪಾದಂಗಾಗಿತ್ತು. ಅವಾಗೆಲ್ಲ ಕರೆಂಟ್ ಬರ್ತಿದ್ದೆ 6 ಗಂಟೆ ಮೇಲೆ ಹಿಂಗಿತ್ತಲ್ವ, ಸ್ಕೂಲಿಂದ ಬಂದ ತಕ್ಷಣ ನಾವು ಹಿಂಗೆ ಹೋಮ್ವರ್ಕ್ ಎಲ್ಲ ಕುತ್ಕೊಂಡು ಹೊರಗಡೆ ಮಾಡ್ಕೊಳ್ತಿದ್ವಿ. ಆಮೇಲೆ ಫ್ರೆಂಡ್ಸು ಎಲ್ಲ ಒಂದು ಮನೆಗೆ ಬಂದು ಮಾಡ್ಕೊತಿದ್ದು, ಇವೆಲ್ಲ ನೆನಪು ಚೆನ್ನಾಗಿತ್ತು ಒಂಥರ, ಅದನ್ನು ನೆನಪಾಗ್ತಿತ್ತು ಇವತ್ತು. ಹಿಂಗೆ ನಾವು ಆದಷ್ಟು ಹಿಂಗೆ ಅವಳು ಹೊರಗಡೆನೇ ಈ ರೀತಿ ಕಾಲ ಕಳಿತೀವಿ ತುಂಬ. ಅವಳು ನಾನು ಇದ್ದಾಗ ಚೆನ್ನಾಗಿರುತ್ತೆ ಅದು ಒಂಥರ. ಅವಳಿಗೂ ಅದು ಒಂಥರ ಒಳ್ಳೆ ಗಾಳಿ ಕೊಟ್ಟಂಗಾಗುತ್ತೆ, ನನಗೂ ಒಂಥರ ರಿಫ್ರೆಶ್ ಆದಂಗೆ ಆಗುತ್ತೆ. ಹಾಗಾಗಿ ಅವಕ್ಕೆ ಸುಮ್ಮನೆ ಒಳಗಡೆ ಕೂತ್ಕೊಂಡ್ರೆ ಟಿ ವಿ ನೋಡ್ತೀವಿ ಅಂತ ಹೇಳ್ತವೆ. ಅದೇ ಹಿಂಗೆ ಬಂದಾಗ ಅವಕ್ಕೂ ಸ್ವಲ್ಪ ಚೇಂಜಸ್ ಇರುತ್ತಲ್ವ, ಹಾಗಾಗಿ ತುಂಬ ಚೆನ್ನಾಗಿ ಹೋಗುತ್ತೆ, ದಿನವೂ ಚೆನ್ನಾಗಿ ಹೋಗುತ್ತೆ, ಸಮಯನೂ ಚೆನ್ನಾಗಿ ಹೋಗುತ್ತೆ. ಅದು ಸಮಯ ಅದಕ್ಕೆ ನಮಗೆ ಒಂಥರ ಆ ಸಮಯಕ್ಕೆ ತಕ್ಕಂತೆ ಒಂದು ಗುಡ್ ಫೀಲ್ ನಮ್ಗೆ ಆಗುತ್ತೆ. ಒಳ್ಳೆ ಎಲ್ಲದೂ ಸಹ ಒಂದು ಹೆಲ್ದಿಯಾಗಿರೋಂಥ ವಾತಾವರಣ ಸಿಗುತ್ತೆ. ಹಾಗಾಗಿ ಹಿಂಗೆ ಹೇಳ್ಕೊಡ್ತಾ ಇದ್ದೆ. ತುಂಬ ಅವಳು ಕಲಿತಾಳೆ, ಕಲಿಯೋ ವಿಷಯದಲ್ಲೇನು ಇದು ಮಾಡಲ್ಲ ಅವಳು. ಹಾಗಾಗಿ ಅವಳಿಗೆ ಇಂಟ್ರೆಸ್ಟ್ ಜಾಸ್ತಿ. ನಾನೇನು ಚಿಕ್ಕ
ಹುಡುಗಿ ಅಲ್ವಾ, ಹಂಗಾಗಿ ಅವಳ ಏಜಿಗೆ ಪ್ರೆಷರ್ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ಹೇಳೋಕ್ಕೆ ಹೋಗಲ್ಲ. ಆದರೆ ಮಕ್ಕಳು ಇದು ಕಲಿಯೋ ಏಜ್ ಅಲ್ವಾ, ಹಂಗಾಗಿ ತುಂಬ ಅಂದರೆ ಆ್ಯಕ್ಟಿವಿಟೀಸ್ ಇದನ್ನೆಲ್ಲ ಕಲಿಬೇಕು ಅಂತ ಆಸೆ ಮಾಡ್ತಾಳೆ. ಇನ್ನು ಓದಿದ್ರೆ ಇನ್ನೂ ಓದ್ಕೊಡಿ ಆ್ಯಕ್ಟಿವಿಟೀಸ್ ಇರೋದಿಲ್ಲ ಅಂತ ಕೇಳ್ತಿರ್ತಾಳೆ. ನಾವೇನೇ ಏಜ್ ಸಾಕಲ್ವ, ಸುಮ್ಮನೆ ಇನ್ನೂ ಎಕ್ಸ್ಟ್ರಾ ಕೊಟ್ಟು ಪ್ರೆಷರ್ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಹೇಳ್ಕೊಡಲ್ಲ. ಆದರೆ ಅವಳು ಕಲಿಬೇಕು ಅನ್ನೋದು ಮಾತ್ರ ತುಂಬ ಇದೆ. ಕಲಿತೀನಿ ಹೇಳ್ಕೊಡಿ, ಜೊತೇಲಿ ಕುತ್ಕೊಳ್ಳಿ ನನಗೆ ಅಂತ ಕುತ್ಕೊಂಡ್ರೆ ಬೇಕಾದ್ರೆ ಬರೀತಾ ಕೂರಿಸ್ಕೊಂಡ್ರೆ ಬೇಕಾದ್ರೆ ಅವಳು ಹೆಚ್ಚು ಕಡಿಮೆ ಆದರೆ 2 ಅವರ್ಸ್ ಆದ್ರೂ ಎದ್ದಾಳಲ್ಲ. ಏನಾದರೂ ಹೊಸದು ಹೇಳ್ಕೊಡ್ತಿದ್ರೆ ಕಂಟಿನ್ಯೂಸ್ ಆಗಿ 2 ಅವರ್ಸ್ ಕುತ್ಕೊಂಡಿರ್ತಾಳೆ, ಅವಳು ಎದ್ದಾಳಲ್ಲ. ಬೇಕಾದ್ರೆ ಹೊಸದು ಕಲಿತೀನಿ ಅಂತ ನನ್ನನ್ನು ಅಮ್ಮನೂ ಕೂರಿಸ್ಕೊಳ್ತಾಳೆ, ನಾವೇನೇ ಕುತ್ಕೊಳ್ಳಲ್ಲ ಅಷ್ಟೇ, ಮಗು ಅಲ್ವಾ ಅಂತ ಹೇಳ್ಬಿಟ್ಟು ಜಾಸ್ತಿ ಇದು ಮಾಡೋಕ್ಕೋಗಲ್ಲ. ಬುಕ್ಸು ಸ್ವಲ್ಪ ಹೆವಿ ಇತ್ತು ಇದು ಬುಕ್ಕು, ಅಂದರೆ ಸರಳವಾಗಿ ಅಷ್ಟೊಂದು ಇದು ರೈಮ್ಸ್ ಎಲ್ಲ ಈಸಿಯಾಗೇನಿಲ್ಲ, ಕೆಲವೊಂದು ಪದಗಳು ಬಹಳ ಸರಳವಾಗಿರ್ತವೆ. ಇದರಲ್ಲಿ ಸ್ವಲ್ಪ ಡಿಫಿಕಲ್ಟ್, ಅಂದರೆ ಇದು ಆ್ಯಕ್ಚುಲಿ ಇದು 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳುಗಳು ನಾವು ಕೂಡಿಸಿ ಓದ್ತಿದ್ವಲ್ಲ ಕನ್ನಡ, ಇದರಲ್ಲಿ UKGಗೆ ಮಕ್ಕಳಿಗೆಲ್ಲ ಇಟ್ಬಿಟ್ಟಿದ್ದಾರೆ. ಇರಲಿ, ಏನು ಮಾಡೋದು, ಕನ್ನಡ ಅಲ್ವಾ, ಕಲಿತ್ರೆ ಒಳ್ಳೆಯದೇ ಅಲ್ವಾ. ನಾವು ಕನ್ನಡನೇ ಇದಾಗಿರೋದ್ರಿಂದ ನಮಗೂ ಕಲಿಸೋದಕ್ಕೇನು ಅಷ್ಟು ಇದಾಗಲ್ಲ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಈ ಕಡೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಅವಳಿಗೆ ಕೊಟ್ಟಿರೋಂಥ ಇದನ್ನು ಅವಳು ಮುಗಿಸ್ಕೊಳ್ತಾ ಇದ್ಲು. ಚೆನ್ನಾಗಿತ್ತು. ಇನ್ನೇನು ಇದು ಹೇಳೋದು, ನಮ್ಮದು ಮುಗ್ದೋಗಿತ್ತು ಕಾಲ, ನಮ್ಮದು ಮುಗ್ದೋದ್ರೂ ಈ ಮಕ್ಕಳಂತೂ ಇನ್ನಿವಾಗ ಅನುಭವಿಸಲ್ಲ. ಅಟ್ಲೀಸ್ಟ್ ಈ ರೀತಿ ಚಿಕ್ಕ ಒಂದು ಇದನ್ನು ಮಾಡ್ಕೊಂಡಾದ್ರೂ ಅವ್ರಿಗೆ ಈ ಥರ ಒಂದು ವಾತಾವರಣ ಸೃಷ್ಟಿಸಬೇಕು. ಇವಾಗೇನು ಇದರಲ್ಲಿ ಜಂಜಾಟದಲ್ಲಿ ಬದುಕಲ್ಲಿ ಅವಕ್ಕೂ ಕೊಡಬೇಕಲ್ವ, ಇಂಥದ್ದೆಲ್ಲ ಚೆನ್ನಾಗಿರುತ್ತೆ ಏನೋ ಒಂಥರ ಅಂತ ಅನಿಸುತ್ತೆ. ಇನ್ನು ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡ್ಳು ಅವಳು. ಇನ್ನು ಮುಗಿಸ್ಕೊಂಡು ಇನ್ನು ವಾಕ್ ಮಾಡಬೇಕಿತ್ತು. ನಾನು ಅವಳಿಗೆ ಇನ್ನು ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತಂತಂದರೆ ನಮ್ಮ ಮನೆಯವರಿದ್ದರೆ ಅವಳು ಹೋಗ್ತಾಳೆ, ಪಾರ್ಕಿಗೆ ಹೋಗ್ತಾಳೆ, ಕರ್ಕೊಂಡು ಹೋಗ್ತಾರೆ. ಇನ್ನು ನಾನು ರೆಡಿಯಾಗಿ ಹೋಗಬೇಕು, ಹಂಗಾಗಿ ಏನು ಮತ್ತೆ ಹೋಗಲ್ಲ. ನಂದು ಬೇಕಂದರೆ ಒಂದು 2 ದಿನ 3 ದಿನ ಹಿಂಗೆ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗಿದಾಗ ಇದಾಗಲಿಲ್ಲ ಅಂತಂದರೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂತಂತಂದರೆ ಅವರಿದ್ದಾಗಲೇ ಅವರು ಹೋಗಿ ಬರ್ತಾಳೆ. ಆಯಿತು, ಹೋಮ್ವರ್ಕ್ ಎಲ್ಲ ಮುಗಿಸಿ ಎತ್ತಿಟ್ಟು ಇನ್ನು ನಾನು ವಾಕ್ ಬಂದೆ. ಅವಳಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಇದು ಸೈಕಲು ಸ್ಕೇಟಿಂಗು ಇವೆಲ್ಲ ಇಟ್ಕೊಂಡಿದ್ದಾಳೆ, ಹಂಗಾಗಿ ಮಾಡ್ತಾಳೆ. ಆಮೇಲೆ ಇಲ್ಲ ಅದು ಲಿಫ್ಟ್ ಇದಿರೋದ್ರಿಂದ, ಅಲ್ಲಿ ಸ್ಟೆಪ್ಸ್ ಇರೋದ್ರಿಂದ ಸ್ಟೆಪ್ಸಿಂದ ಹಿಂಗೆ ಹೈಟ್ ಬರಲಿ ಅಂತ ಹೇಳ್ಬಿಟ್ಟು ನೇತಾಡ್ತೀನಿ ಅಂತ ಹೇಳ್ಬಿಟ್ಟು ಮೇತಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಇನ್ನು ಸಂಜೆ ಅದು ನಾವು ವಾಕ್ ಮಾಡಬೇಕಾದ್ರೆ ಆಲ್ರೆಡಿ ಜಾಜಿ ಹೂವು ಅರಳ್ತಾ ಇತ್ತು. ಅದೇನೋ ಒಂಥರ ಖುಷಿ. ಅದು ಅದ್ರ ಪರಿಮಳ ಹೆಂಗೆ ಅಂತಂದರೆ, ಹೊರಗಡೆ ನಾವು ಓಡಾಡ್ತಿದ್ರೆ ಫುಲ್ಲು ನಮ್ಮ ಮನೆವರೆಗೂ ಸಹ ಬರ್ತಾ ಇರುತ್ತೆ. ಇವಾಗ ಇಷ್ಟಿರುತ್ತೆ, ಇನ್ನು ನೈಟ್ ಅಷ್ಟೊತ್ತಿಗೆ ಫುಲ್ ಆಲ್ರೆಡಿ ಎಲ್ಲ ಹರಡೋಗ್ಬಿಡುತ್ತೆ. ಸ್ಮೆಲ್ಲು ನೋಡೋಕ್ಕೆ ಆ ಹೂವು ಏನು ಹೆಂಗಿದೆಯಪ್ಪ ಅಂತ ಅನಿಸುತ್ತೆ. ಆದರೆ ಅದ್ರದ್ದು ಏನಾದರೂ ಒಂದು ಕಿತ್ತು ತಲೆ ಇಟ್ಕೊಂಡ್ವಿ ಅಂತಂದರೆ ಸ್ಮೆಲ್ಲು ಹೆಂಗೆ ಬರ್ತಿರುತ್ತೆ ಅಂತಂದರೆ ಹೇಳಬಾರ್ದು, ಅಷ್ಟಿರುತ್ತೆ. ಇನ್ನು ಮುಗಿಸ್ಕೊಂಬಂದು ನಾವು ಎಲ್ಲ ಫ್ರೆಶ್ ಆಗಿ ಇನ್ನು ಪೂಜೆ ಅದೆಲ್ಲ ಮುಗಿಸ್ಕೊಂಡ್ವಿ. ಇನ್ನು ಅವಳಿಗೆ ಸ್ವಲ್ಪ ಹೊತ್ತು ಫ್ರೆಶ್ ಆಗಿ, ಅವಳಿಗೇನು ಮತ್ತೆ ಬರೆಯೋದೇ ಕೊಡಲ್ಲ, ಹಂಗಾಗಿ ಅವಳು ಕಲ್ಲರ್ ಮಾಡ್ತೀನಿ ಅಂತಂದರೆ ಸರಿ ಕಲ್ಲರ್ ಮಾಡು ನೀನು ಅಂತ ಹೇಳ್ಬಿಟ್ಟು ಅವಳನ್ನ ಈ ಕಡೆಗೆ ಬಿಟ್ಬಿಟ್ಟು ನಾನು ಈ ಕಡೆ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಸಾಂಬಾರು ಏನೂ ಇರಲಿಲ್ಲ, ಇದು ಸಿಂಪಲಾಗಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದನ್ನು ಮಾಡೋದಕ್ಕೆ ನನಗೆ ಸೌತೆಕಾಯಿ ಮತ್ತು ಈರುಳ್ಳಿ, ಇದು ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇನ್ನು ಇದು ರುಬ್ಬೋದಕ್ಕೆ ಕಡಲೆ, ತೆಂಗಿನಕಾಯಿ, ಹುಣಸೆಹಣ್ಣು, ಜೀರಿಗೆ, ಒಂದು ಅರ್ಧ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 2 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಸಾಂಬಾರು ಸುಮಾರು ನಮ್ಮ ಹಳ್ಳಿ ಕಡೆ ಮಾಡ್ತಾರೆ ಸಾಂಬಾರು, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಕಡಲೆ ಬಜ್ಜಿ ಅಂತಲೂ ಕರೀತಾರೆ. ಇದಕ್ಕೇನು ಕಡಲೆಬೇಳೆ ನೆನೆಸಿ ಹಾಕ್ತಾರೆ, ನಾನು ಕಡಲೆಬೇಳೆ ನೆನೆಸಿರಲಿಲ್ಲ, ಹಾಗಾಗಿ ಸೌತೆಕಾಯಿ ಇತ್ತಲ್ವ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಮಾಡಿನೇ ಒಂದು 5-6 ತಿಂಗಳಾಗೋಗಿತ್ತು ಅನಿಸುತ್ತೆ. ಅಪರೂಪಕ್ಕೆ ಒಂದ್ಸಲ ಚೆಂದ, ಹಳ್ಳಿ ಕಡೆ ತುಂಬ ಮಾಡ್ತಾರೆ ಸಂಜೆ ಟೈಮ್ ಇದನ್ನು. ನಾನೇನು ಮಾಡಿರಲಿಲ್ಲ, ಅದು ಬೇಸಿಗೆಗಾಲದಲ್ಲಿ ಚೆನ್ನಾಗಿ, ಮಳೆಗಾಲದಲ್ಲಿ ಅಷ್ಟಿಲ್ಲ, ಬಟ್ ಅಂದರೆ ರುಚಿ ಮಾತ್ರ ಚೆನ್ನಾಗಿರುತ್ತೆ. ನಾವಿಬ್ಬರೇ ಇದ್ದಲ್ವ, ಹಂಗಾಗಿ ಇದನ್ನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಂಜೆ ಮುದ್ದೆ ಬೇಕಿತ್ತು. ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಇನ್ನು ಅವಳು ಲೆಫ್ಟ್ ಹ್ಯಾಂಡಲ್ಲಿ ಬರಿತಾ ಇದ್ಲು. ಇದನ್ನು ಬರೆದು ಊಟ ಎಲ್ಲ ಮುಗಿಸಿದ್ಮೇಲೆ ಸ್ವಲ್ಪ ಟಿವಿನೂ ಸಹ ನೋಡ್ತಾಳೆ ಅವಳು, ನೋಡಲ್ಲ ಅಂತ ಹೇಳ್ತಿಲ್ಲ. ಇನ್ನು ಈ ಕಡೆ ನೋಡ್ಕೊಳ್ತಿರ್ಬೇಕು ಅವಳು ಏನು ಮಾಡ್ತಾಳೆ ಅಂತ, ಅದನ್ನು ನೋಡ್ಕೊಂಡು ಈ ಕಡೆ ಅಡುಗೆನೂ ಸಹ ಮಾಡ್ತಿರ್ತೀನಿ. ಇನ್ನು ಮೆಣಸಿನ್ಕಾಯಿ ಈ ರೀತಿ ರುಬ್ಕೊಬೇಕು, ಚಟ್ನಿ ಥರ ತೋರಿಸಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು. ಇನ್ನು ಅದನ್ನು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಅದರೊಳಗಡೆ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದೇ ಗ್ಯಾಸ್ಟ್ರಿಕ್ ಆಗುತ್ತೆ. ಹಸಿರು ಮೆಣಸಿನ್ಕಾಯಿ ಅಂತಲೇ ನಾನಿಲ್ಲಿ ಹುರಿದು ಹಾಕ್ತಾರೆ ನಮ್ಮ ಕಡೆಯಲ್ಲಿ. ನಮ್ಮ ಹಳ್ಳಿ ಕಡೆಯಲ್ಲಿ ಇದನ್ನು ಸ್ವಲ್ಪ ಮಧ್ಯಾಹ್ನ ಮಾಡಿ ಸಾಂಬಾರು ಸ್ವಲ್ಪ ಕಡಿಮೆ ಇದ್ದರೆ ಸಂಜೆಗೆ ಮಾಡ್ಕೊಳ್ತಾರೆ. ಇನ್ನು ಏನೂ ಇಲ್ಲ ಅಂತಂದರೆ ಮಾಡ್ಕೊಳ್ತಾರೆ. ಇನ್ನು ಮುದ್ದೆ ಇನ್ನು ಒಬ್ಬಳೇ ಅಲ್ವಾ ಮುದ್ದೆ, ಇನ್ನು ಅವಳು ಸ್ವಲ್ಪ ತಿಂತಾಳೆ, ಹಂಗಾಗಿ ನಾನೇನು ಪಾತ್ರೆಯಲ್ಲಿ ಮಾಡ್ಕೊಳ್ಳಲ್ಲ, ಈ ರೀತಿ ಬಾಣಲಿಲೇ ಮಾಡ್ಕೊಳ್ಳೋದು. ಬಾಣಲಿಲೇ ತುಂಬ ಚೆನ್ನಾಗಿ ಬರುತ್ತೆ. ಮಧ್ಯಾಹ್ನ ಮುದ್ದೆ ಮಾಡ್ಕೊಂಡಿರಲಿಲ್ಲ,
ಹಂಗಾಗಿ ಒನ್ ಟೈಮ್ ಆದರೂ ಮುದ್ದೆ ಬೇಕೇ ಬೇಕು. ಇಲ್ಲ ರೊಟ್ಟಿ ಇಲ್ಲ ಚಪಾತಿ ರೊಟ್ಟಿ ಬೇಕು, ಚಪಾತಿಗಿನ್ನ ಇಲ್ಲ ಮುದ್ದೆ ಬೇಕು. ಹಂಗಾಗಿ ಮುದ್ದೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅವಳಿಗೂ ಮುದ್ದೆ ಬೇಕಲ್ವ ಅಂತ ಈ ಕಡೆ ರೆಡಿ ಮಾಡ್ಕೊಳ್ತಿದ್ದೆ. ಮುದ್ದೆನ ನಾನೇನಿಲ್ಲಿ ನಾವು ಕೊಟ್ಟರೆ ಮಾಡಿಬಿಟ್ಟು ಒಯ್ತಾರೆ, ಆ ರೀತಿ ಏನು ಮಾಡ್ಕೊಳ್ಳಲ್ಲ, ಒಂದು ಮುದ್ದೆ ಅಲ್ವಾ. ಹಂಗಾಗಿ ಈ ರೀತಿ ಹಿಟ್ಟು ಹಾಕ್ಬಿಟ್ಟು ಅದನ್ನು ಮೊದಲಿಂದನೇ ತಿರುಗಿಸ್ಬಿಡ್ತೀವಿ ಗಂಟು ಬರ್ದಂಗೆ. ಆಮೇಲೆ ಚೆನ್ನಾಗಿ ಅದು ಹಿಟ್ಟೆಲ್ಲ ಅದು ನಾವು ಮಕ್ಳಿಗೆ ಮಾಡ್ತಿದ್ವಲ್ಲ ಆ ರೀತಿ ಕೊಟ್ಟರೆ ಮಾಡೋ ಥರ ಮಾಡಿದ್ಮೇಲೆ ಆಮೇಲೆ ಹಿಟ್ಟು ಹಾಕ್ತೀನಿ. ಮುದ್ದೆ ರೆಡಿ ಆಯಿತು, ಅವಳು ಈ ಕಡೆ ಊಟನೂ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.